ಕೆಲವೊಮ್ಮೆ ಕೆಲವೊಬ್ಬರ ಜೀವನದಲ್ಲಿ, ಕೆಲವೊಬ್ಬರ ಕುಟುಂಬಗಳಲ್ಲಿ ಅಚಾನಕ್ಕಾಗಿ ಅಕಾಲ ಮೃತ್ಯು, ಅಪಮೃತ್ಯು, ಅಗ್ನಿ ದುರಂತ, ಆಕ್ಸಿಡೆಂಟ್, ವಿದ್ಯುತ್ ಅವಘಡ, ಆತ್ಮಹತ್ಯೆ, ವಿಪರೀತ ರೋಗಗಳ ಸಮಸ್ಯೆ, ಮಹಾ ಅವಮಾನ, ಅಪಮಾನ ನಡೆದು ಹೋಗುತ್ತವೆ. ಇವೆಲ್ಲ ಅಚಾನಕ್ಕಾಗಿಯೇ ಘಟಿಸಿ ಬಿಡುತ್ತವೆ. ಹೀಗೆಲ್ಲ ಆಗೋದು ಯಾವಾಗ ಗೊತ್ತಾ? ನನ್ನ ಅನುಭವದ ಪ್ರಕಾರ ಗ್ರಹಗಳ ಮಹಾಪರಿವರ್ತನೆ ಹಾಗೂ ಗ್ರಹಣದ ಕಾಲದಲ್ಲಿ, ಅದರಲ್ಲಿಯೂ ಯಾವುದೇ ಗ್ರಹಣ ಸಂಭವಿಸುವ ಮೊದಲೇ ಒಂದು 20 ದಿನಗಳ ಮುಂಚೆಯಿಂದ ಶುರು ಆಗುತ್ತೆ, ಅಥವಾ ಗ್ರಹಣದ ನಂತರ 1 ತಿಂಗಳವರೆಗೂ ಇಂಥ ಅಶುಭ ಘಟನೆಗಳು ಕಾದಿರುತ್ತವೆ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇದು ನಾನು ನೋಡಿದ್ದು, ಅನುಭವಿಸಿದ್ದು. ನಾನು ಯಾಕೆ ಹೀಗೆ ಇಂದು ಹೇಳ್ತಾ ಇದ್ದೀನಿ ಅಂತಂದರೆ, ಇದೇ ತಿಂಗಳಲ್ಲಿ ಬರುವ ಹುಣ್ಣಿಮೆಯ ದಿನ ಗ್ರಹಣ ಸಂಭವಿಸಲಿದೆ. ಅದು ಗ್ರಸ್ತೋದಯ ಕೇತುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ. ಈ ಗ್ರಹಣ ಭಾರತದಲ್ಲಿ ಕಂಡು ಬರುವುದೋ ಅಥವಾ ಇಲ್ಲವೋ, ಭಾರತದಲ್ಲಿ ಸೂತಕದ ಆಚರಣೆ ಇದೆಯೋ ಇಲ್ಲವೋ ಅಂತ ಸಂಕ್ಷಿಪ್ತವಾಗಿ ಮಾಹಿತಿ ನೀಡುವೆ. ನಮಸ್ಕಾರ ಸ್ನೇಹಿತರೆ, ಲಿಸನ್ ಟು ಮೀ ಅಂದರೆ ನನ್ನ ಮಾತು ಕೇಳಿ, ನನ್ನ ಈ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಜೊತೆ ಪ್ರೊಫೆಸರ್ JK ವಾಡ್ಕರ್, ಗೋಕಾಕದಿಂದ. ಈ ಚಂದ್ರಗ್ರಹಣವು 3ನೇ ತಾರೀಕು ಮಾರ್ಚ್ ತಿಂಗಳು 2026 ಮಂಗಳವಾರದಂದು ಸಂಭವಿಸಲಿದೆ. ಸಮಯ ಬಂದುಬಿಟ್ಟು ಭಾರತೀಯ ಸಮಯ ಅನುಸಾರ ಮಧ್ಯಾಹ್ನ 3:20 ಶುರುವಾಗಿ ಸಂಜೆ 6:47 ಮುಕ್ತಾಯಗೊಳ್ಳಲಿದೆ. ಒಟ್ಟಾರೆ ಈ ಗ್ರಹಣವು 3 ತಾಸು 27 ತನಕ ಅಂತ ಹೇಳಬಹುದು. ಮುಖ್ಯವಾಗಿ ಈ ಗ್ರಹಣವು ಭಾರತದಲ್ಲಿಯೂ ಕಂಡುಬರುವುದರಿಂದ ಸೂತಕದ ಆಚರಣೆ ಅನಿವಾರ್ಯವಾಗಿದೆ. ಸೂತಕದ ಸಮಯ ಇದೇ ದಿನ ಮುಂಜಾನೆ 6:20 ಪ್ರಾರಂಭವಾಗಿ ಸಂಜೆ 6:46 ಇರುತ್ತದೆ. ಇನ್ನು ಈ ಚಂದ್ರಗ್ರಹಣ ಎಲ್ಲೆಲ್ಲಿ ಕಂಡುಬರುತ್ತದೆ ಅಂತ ಹೇಳೋದಾದರೆ, ಇದು ಬಂಗಾಳದ ಉತ್ತರ ಪೂರ್ವ ಕ್ಷೇತ್ರ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ್, ಅಸ್ಸಾಂ, ಅರುಣಾಚಲ, ಪ್ರಶಾಂತ ಮಹಾಸಾಗರ, ಆಸ್ಟ್ರೇಲಿಯಾ, ಅಮೇರಿಕಾ ಮುಂತಾದ ದೇಶಗಳಲ್ಲಿ, ಮುಂತಾದ ಪ್ರದೇಶಗಳಲ್ಲಿ ಇದು ಕಂಡುಬರುತ್ತದೆ. ಸೂತಕದ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದನ್ನು ನಾನು ಸಂಕ್ಷಿಪ್ತವಾಗಿ ಒಂದು ಮಾಹಿತಿಯನ್ನು ನಿಮಗೆ ನಾನು ನೀಡುತ್ತೇನೆ. ಈ ಗ್ರಹಣ ಯಾರಿಗೆ ಹಾನಿಕಾರಕ? ಗ್ರಹಣ ಅಂತಂದರೆ ಎಲ್ಲರಿಗೂ ಹಾನಿಕಾರಕನೇ. ಯಾವುದೇ ಗ್ರಹಣ ಇರಲಿ, ಯಾವಾಗಲೂ ಎಂದಿಗೂ ಆ ಗ್ರಹಣ ಎಂದು ಶುಭ ಕೋರುವುದಿಲ್ಲ. ಯಾವುದೇ ಗ್ರಹಣವಾಗಿರಲಿ, ಸೂರ್ಯಗ್ರಹಣವಾಗಿರಲಿ, ಚಂದ್ರಗ್ರಹಣವಾಗಿರಲಿ, ಆ ಗ್ರಹಣವೇ. ಶುಭ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ಗ್ರಹಣ ಅಂತಂದರೆ ಗ್ರಹಣವೇ. ಗ್ರಹಣದಿಂದ ಯಾರಿಗೂ ಲಾಭ ಆಗಲ್ಲ, ಯಾಕಂದ್ರೆ ಗ್ರಹಣ ಅದು. ಆದರೆ ಇಲ್ಲಿ ಹೆದರುವ ಅವಶ್ಯಕತೆ ಇಲ್ಲ. ಈ ಗ್ರಹಣ ಯಾರಿಗೆ ಹೆಚ್ಚು ಹಾನಿಕಾರಕ? ಈ ಗ್ರಹಣ ಯಾರಿಗೆ ಹೆಚ್ಚು ದೋಷ ಕೊಡುತ್ತದೆ? ಈ ಗ್ರಹಣದ ದುಷ್ಪರಿಣಾಮ ಯಾರಿಗೆ ಜಾಸ್ತಿ? ಮೊದಲೇ ಹೇಳಿದ ಹಾಗೆ ಈ ಗ್ರಹಣವು ಪೂರ್ವ ಫಾಲ್ಗುನಿ ನಕ್ಷತ್ರ ಹಾಗೂ ಸಿಂಹ ರಾಶಿಯಲ್ಲಿ ಸಂಭವಿಸುವುದರಿಂದ ಪೂರ್ವ ಫಾಲ್ಗುನಿ ನಕ್ಷತ್ರದವರಿಗೆ ಹಾಗೂ ಸಿಂಹ ರಾಶಿಯವರಿಗೆ ಇದರ ಅಶುಭ ಪ್ರಭಾವ ಜಾಸ್ತಿ ಆಗಿರುತ್ತದೆ. ಅಲ್ಲದೆ ಸಿಂಹ ರಾಶಿಗೆ ಸೂರ್ಯದೇವನು ಅಧಿಪತಿಯಾಗಿರುವುದರಿಂದ ಯಾರಿಗೆ ಸೂರ್ಯದಶೆ ಇಲ್ಲ ಅಂತರದಶೆ ಇಲ್ಲ ಪ್ರತ್ಯಂತರ ದಶೆ ನಡೆಯುತ್ತಿದೆಯೋ ಅವರಿಗೆ ಇದು ಅಶುಭದಾಯಕವಾಗಿರುತ್ತದೆ. ಹಾಗೂ ಈ ನಕ್ಷತ್ರದ ಸ್ವಾಮಿಯು ಕೂಡ
ಸೂರ್ಯದೇವನಾಗಿರುವುದರಿಂದ ಸೂರ್ಯದಶೆ, ಅಂತರ್ದಶೆ, ಪ್ರತ್ಯಂತರದಶೆ ಯಾರಿಗೆ ವರ್ತಮಾನದಲ್ಲಿ ನಡೆಯುತ್ತಿದೆಯೋ ಅಂಥವರಿಗೂ ಇದು ಅಶುಭದಾಯಕ. ಅಷ್ಟೇ ಅಲ್ಲದೆ ಕೇತುಗ್ರಸ್ತ ಚಂದ್ರಗ್ರಹಣವಾಗಿರುವುದರಿಂದ ಯಾರಿಗೆ ಕೇತುದಶೆ, ಅಂತರ್ದಶೆ, ಪ್ರತ್ಯಂತರದಶೆ ನಡೆಯುತ್ತಿದೆಯೋ ಅವರಿಗೂ ಕೂಡ ಇದು ಅಶುಭ ಅಂತ ಹೇಳಬಹುದು. ಮತ್ಯಾರಿಗೆ ಇದರ ಅಶುಭ ಪ್ರಭಾವ ಬೀರಬಹುದು ಅಂತಂದರೆ ಯಾರ ಕುಂಡಲಿಯಲ್ಲಿ ಮೊದಲೇ ಗ್ರಹಣ ದೋಷವಿದೆಯೋ ಅವರಿಗೂ ಇದು ಅಶುಭ. ನನ್ನ ಅನುಭವದ ಪ್ರಕಾರ ಯಾರಿಗೆ ಚಂದ್ರದಶೆ, ಅಂತರದಶೆ, ಪ್ರತ್ಯಂತರದಶೆ ನಡೆಯುತ್ತಿರುವುದೋ ಅವರಿಗೂ ಸಹ ಇದು ಅಶುಭ, ಏಕೆಂದರೆ ಇದು ಚಂದ್ರಗ್ರಹಣ. ಇನ್ನು ಯಾವ ರಾಶಿಯವರಿಗೆ ಇದು ಅಶುಭವೆಂದರೆ ಮೇಷ, ಕರ್ಕ, ಸಿಂಹ, ವೃಶ್ಚಿಕ, ಕುಂಭ ಹಾಗೂ ಮೀನರಾಶಿಯವರಿಗೆ. ಇನ್ನು ಮನುಷ್ಯರಿಗಿಂತ ಈ ಗ್ರಹಣದ ಇಫೆಕ್ಟ್, ಈ ಗ್ರಹಣದ ದುಷ್ಪ್ರಭಾವ ಪ್ರಕೃತಿಯ ಮೇಲೆ, ಪ್ರಕೃತಿಗಳ ವಿಕೋಪ ಆಗಿರಬಹುದು, ನೀರಿನಿಂದ ಹಾನಿಯಾಗಿರಬಹುದು. ನೀರಿನಿಂದ ಹಾನಿ ಅಂದರೆ ಏನು? ನೀರಿಂದ ಹಾನಿ ಸಮುದ್ರಕ್ಕೆ ಸಂಬಂಧಪಟ್ಟಿದ್ದು, ಸುನಾಮಿ ಆಗಿರಬಹುದು, ಭೂಕಂಪ ಆಗಿರಬಹುದು, ಗಾಳಿ ಜಾಸ್ತಿ ಬಿರುಗಾಳಿ ಆಗಿರಬಹುದು. ಇವು ಪ್ರಕೃತಿಯಲ್ಲಿ ಜಾಸ್ತಿ ಹೊರತು ಮಾನವನ ಮೇಲೆ ಅಲ್ಲ. ಏಕಂತಂದರೆ ಈ ಗ್ರಹಣದ ಇಫೆಕ್ಟ್ ಇರೋದೇ ಬಹಳ ಅಂತಂದರೆ 15 ಅಥವಾ 20 ದಿನ. ಆದರೆ 15 ಆ 20 ದಿನ ನಾವು ಬಹಳ ಎಚ್ಚರದಿಂದ ಇರಬೇಕು. ನಾನು ಯಾವ ರಾಶಿ, ಯಾವ ನಕ್ಷತ್ರ, ಯಾವ ದಶೆಗಳಿಗೆ ಅಂತ ಹೇಳಿದೆನಲ್ಲ, ಅವರು ಸ್ಪೆಷಲ್ ಆಗಿ, ವಿಶೇಷವಾಗಿ ಅವರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಇನ್ನು ಸೂತಕದ ಸಮಯದಲ್ಲಿ ಏನು ಮಾಡಬಾರದು, ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದನ್ನು ನಾನು ಹೇಳುತ್ತೇನೆ. ಸೂತಕದ ಸಮಯದಲ್ಲಿ ಆಗಲಿ ಅಥವಾ ಮುಖ್ಯವಾಗಿ ಗ್ರಹಣದ ಕಾಲದಲ್ಲಿ ಆಗಲಿ ಯಾವುದೇ ಒಂದು ಅಗ್ರಿಮೆಂಟ್, ಡೀಲ್, ಯಾವುದೇ ಶುಭ ಕಾರ್ಯಗಳು, ಕಟಿಂಗು, ಶೇವಿಂಗು, ಧೂಮಪಾನ, ಧೂಮ್ರಪಾನ, ಮಾಂಸದ ಊಟ, ರತಿಕ್ರೀಡೆ, ಕೆಟ್ಟ ವಿಚಾರ, ಅಶ್ಲೀಲ ವಿಡಿಯೋಗಳು ನೋಡೋದು, ಅಶ್ಲೀಲ ಕಥೆಗಳನ್ನು ಕೇಳೋದು, ಓದೋದು, ಹೀಗೆ ಇಂತಹ ಕಾರ್ಯಗಳನ್ನು ಮಾಡಲೇಬಾರದು. ಅಲ್ಲದೆ ಸೂತಕದ ಕಾಲದಿಂದ ಹಿಡಿದು ಗ್ರಹಣ ಮುಕ್ತಾಯಗೊಳ್ಳುವವರೆಗೂ ದೇವರ ಮೂರ್ತಿ ಸ್ಪರ್ಶ ಮಾಡಬಾರದು, ಆರತಿ ಮಾಡಬಾರದು, ಜೊತೆಗೆ ನಿದ್ರೆನೂ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತದೆ. ಹಾಗಾದರೆ ಏನು ಮಾಡಬೇಕು ಅಂತಂದರೆ ದೇವರ ನಾಮಸ್ಮರಣೆ, ಮಂತ್ರ ಜಪ ಇತ್ಯಾದಿ ಮನಸ್ಸಿನಲ್ಲಿ ಮಾಡಿದರೆ ಸಾಕು. ಇಲ್ಲ ಇಷ್ಟ ದೇವರ ಸಹಸ್ರನಾಮ ಓದಿ ಇಷ್ಟ ಮಂತ್ರ, ಗುರುಮಂತ್ರ ಹೇಳಿಕೊಳ್ಳಿ ಸಾಕು. ಹೀಗೆ ಮಾಡುವುದರಿಂದ ಗ್ರಹಣದ ಅಶುಭ ಪ್ರಭಾವ ಕಡಿಮೆ ಆಗಬಹುದು ಅಥವಾ ಅಶುಭ ಪ್ರಭಾವದಿಂದ ನಾವು ತಪ್ಪಿಸಿಕೊಳ್ಳಬಹುದು. ಇನ್ನು ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಅವ್ರಿಗೊಂದು ಸೂಚನೆ ಅಂತಂದರೆ, ಕೆಲವೊಬ್ಬರು 3 ತಿಂಗಳಾಗಿರಬಹುದು, 3 ತಿಂಗಳ ಗರ್ಭಿಣಿ, ಕೆಲವೊಬ್ಬರು 4 ತಿಂಗಳ ಗರ್ಭಿಣಿ, ಕೆಲವೊಬ್ಬರು 5 ತಿಂಗಳು, ಕೆಲವೊಬ್ಬರು 6 ತಿಂಗಳು, ಕೆಲವೊಬ್ಬರು 7 ತಿಂಗಳು, ಕೆಲವೊಬ್ಬರು ತುಂಬ ಗರ್ಭಿಣಿ. ಈ ಗ್ರಹಣ ಕಾಲದಲ್ಲಿ, ಈ ಸೂತಕದ ಸಮಯದಲ್ಲಿ ಇವತ್ತು ಒಂದು ದಿನ ತಲೆ ಬಾಚಿಕೊಳ್ಳೋದಾಗಲಿ ಅಥವಾ ನೇಲ್ ಕಟ್ ಮಾಡ್ಕೋದಾಗಲಿ, ಇನ್ನೇನೋ ಕೆರ್ಕೋದಾಗಲಿ, ಇದೆಲ್ಲವೂ ನಿಷಿದ್ಧ ಅವರಿಗೆ. ಇವತ್ತೊಂದು ದಿನ ನೀವು ಅಡುಗೆ ಮಾಡೋದು ಬೇಡ, ಯಾವುದು ಪಲ್ಯವನ್ನು, ತರಕಾರಿಯನ್ನು ಕೊಯ್ಯೋದನ್ನು ಬೇಡ, ಹೋಗಲಿ ಇವತ್ತೊಂದು ದಿನ ಹೊಲಿಯೋದನ್ನು ಬೇಡ. ನಾನು ಹೇಳ್ತಾ ಇರೋದು ಯಾರಿಗೆ? ಇದು ಗರ್ಭಿಣಿ ಸ್ತ್ರೀಯರಿಗೆ. ನೀವು ಇವತ್ತೊಂದು ದಿನ ನೀವು ಇಷ್ಟು ಪಾಲಿಸಿ, ಹೌದಾ? ಸಂಕ್ಷಿಪ್ತವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ಏನು ಮಾಡಬೇಕು, ಏನು ಮಾಡಬಾರದು. ಗರ್ಭಿಣಿಯ ಸ್ತ್ರೀಯರು ಹೊರಗೆ ನೀವತ್ತು ಬರೋದು ಬೇಡನ, ಹೊರಗೆ ಬರೋದು ಬೇಡ. ಇವತ್ತು ಹೊರಗೆ ಬಂದು ಆ ಚಂದ್ರ ನೋಡೋದನ್ನು ಬೇಡ. ಇನ್ನು ಎಲ್ಲರಲ್ಲಿನೂ ಒಂದು ವಿನಂತಿ, ಅಯ್ಯೋ ಗುರುಗಳೇ, ಅಯ್ಯೋ ಸರ್,
ಏನ್ರಿ ಇದು, ಈ ಯುಗದಲ್ಲಿನೂ ಕೂಡ ನಾವು ಇದನ್ನೆಲ್ಲ ನೀವು ನಂಬ್ತಿರಲ್ಲ. ಮೊನ್ನೆನೆ ಚಂದ್ರ ಲೋಕಕ್ಕೆ ಹೋಗಿ ಬಂದ್ರು. ಈ ದುರಹಂಕಾರ, ಈ ಅಹಂಕಾರ ಬೇಡ. ಚಂದ್ರ ಲೋಕಕ್ಕೆ ಹೋಗಿ ಬಂದಿದ್ದಾಯ್ತು. ಇದರ ಅರ್ಥ ಚಂದ್ರನನ್ನ ನಾವು ತಗೊಂಡು ಬರಲಿಲ್ಲಲ್ವಾ? ಚಂದ್ರನನ್ನ ಹೋಗಿ ತಗೊಂಡು ಬಂದಿವ ನಾವ? ಇಲ್ಲ. ಯಾವನೋ ಒಬ್ಬನ ಹೇಳಿದಪ್ಪ, ಸರ್ ನಾನು ಇವತ್ತು ಗರ್ಭಗುಡಿಗೆ ಹೋದೆ, ಮಂದಿರಕ್ಕೆ ಹೋದೆ, ಗರ್ಭಗುಡಿಗೆ ಹೋದೆ, ಒಳಗೆ ಹೋಗಿ ನಾನು ದೇವರನ್ನು ಮುಟ್ಟಿದೆ, ಇನ್ನು ನನಗೆ ಯಾವುದು ಭಯವಿಲ್ಲ, ದೇವರ ಭಯ ಇಲ್ಲ. ಇದರ ಅರ್ಥ ಅದ? ಚಂದ್ರಲೋಕಕ್ಕೆ ಹೋಗಿರಬಹುದು, ಆದರೆ ಚಂದ್ರನನ್ನ ನಾವು ತರಲಿಲ್ಲಲ್ಲ. ಏನೋ ಒಂದು ರಹಸ್ಯ, ಏನೋ ಒಂದು ನಿಗೂಢತೆ, ಏನೋ ಒಂದು ನಿಗೂಢ, ಏನೋ ಒಂದು ಶಕ್ತಿ ಈ ಪ್ರಕೃತಿಯಲ್ಲಿದೆ ಅಂತ ಹೇಳಿನೇ ಈ ಪ್ರಕೃತಿಯಲ್ಲಿ ಇಂಥ ಅವಾಗವಾಗ ವಿಸ್ಮಯಗಳ ಆಗ್ತಾ ಇರುತ್ತವೆ. ಏನು ಯಾರೋ ವಿಜ್ಞಾನಿ ಅಂತ ತಿಳ್ಕೊಂಡು ಯಾರೋ ಒಬ್ಬ ವಿಜ್ಞಾನಿ ಬಂದ ಇವತ್ತು ಗ್ರಹಣ ಹಿಡಿಸಿದನ, ಯಾವುದೋ ಒಂದು ಬಟನ್ ಒತ್ತಿ ಗ್ರಹಣ ಹಿಡಿಯೋ ಹಾಗೆ ಮಾಡಿದನ? ಇಲ್ಲ. ಖಗೋಳೀಯ ಘಟನೆ ತನ್ನನ್ನು ತಾನೇ, ಹೌದಾ? ಇದನ್ನು ಯಾರಾದರೂ ಹೋಗಿ ಮಾಡಲಿಲ್ಲ. ಇವತ್ತು ಇಷ್ಟೊಂದು ವಿಜ್ಞಾನ ಮುಂದುವರೆದ್ರೂ ಇವತ್ತು ಚಂದ್ರನಿಗೆ ನೋಡ್ರಿ, ನಾವು ಮನೆಯಲ್ಲಿ ಯಾವ ರೀತಿ ಒಂದು ಲೈಟ್ ಹಚ್ತೀವಲ್ಲ, ಒಂದು ಬಟನ್ ಹೊಡಿತೀವಿ, ಲೈಟ್ ಆನ್ ಆಗುತ್ತೆ. ಆ ರೀತಿ ನಾವು ಇನ್ನು ಸೂರ್ಯನಿಗೂ ಒಂದು ನಾವೇನು ಬಟನ್ ಇಟ್ಟಿದ್ದೀವೇನ? ಯಾರೋ ಒಬ್ಬ ವಿಜ್ಞಾನಿ ಬಂದುಬಿಟ್ಟು ಒಂದು ಬಟನ್ ಇಟ್ಟಿದಾನ? ಇಲ್ಲ. ಆ ಬಟನ್ ಒತ್ತಿದಾಗ ಸೂರ್ಯನ ಹುಟ್ಟಿದ, ಬಟನ್ ಒತ್ತಿದಾಗ ಸೂರ್ಯ ಮುಳುಗಿದ, ಬಟನ್ ಒತ್ತಿದಾಗ ಚಂದ್ರ ಉಗಮ ಆದ. ಈ ಥರ ಇಲ್ಲಲ್ಲ. ಈ ಪ್ರಕೃತಿಯಲ್ಲಿ ಏನೋ ಒಂದು ಆ ಶಕ್ತಿ ಇದೆ, ಅದು ನಮಗೆ ಗೊತ್ತಿಲ್ಲ. ಶಾಸ್ತ್ರಗಳು, ಆ ಗ್ರಂಥಗಳು, ವೇದಗಳು ಇವೆಲ್ಲ ಹಾಗೆ ಬರ್ದಿಲ್ಲ. ನಾವು ಇದನ್ನೆಲ್ಲ ಮಜಾಕ್ ತಗೊಂತೀವಿ. ಇವೆಲ್ಲ ನಮಗೆ ಒಂಥರ ಮಜಾಕು, ಹಾಸ್ಯ ಮಾಡ್ತೀವಿ, ನಾವು ನಗ್ತೀವಿ, ಅಪಹಾಸ್ಯ ಮಾಡುತ್ತೇವೆ. ಮತ್ತೊಂದು ವಿಷಯ ಏನಂತಂದರೆ, ಗ್ರಹಣದ ಕಾಲದಲ್ಲಿ, ವಿಶೇಷವಾಗಿ ಸ್ಪರ್ಶ ಕಾಲದಿಂದ ಹಿಡಿದು ಮುಕ್ತಾಯದವರೆಗೆ, ಅಂದರೆ ಮೋಕ್ಷ ಕಾಲದವರೆಗೆ ಈ ಪಿರಿಯಡ್ ಏನಿದೆ ಅಲ್ಲ, ಈ ಸಮಯ ಏನಿದೆ ಅಲ್ಲ, ಈ ಸಮಯದಲ್ಲಿ ಹೌದಾ, ಮೂತ್ರ ವಿಸರ್ಜನೆ ಆಗಲಿ, ಮೂತ್ರಕ್ಕೆ ಹೋಗೋದು, ಟಾಯ್ಲೆಟಿಗೆ ಹೋಗೋದು, ಇದು ಕೂಡ ಬೇಡ. ಆ ಸಮಯದಲ್ಲಿ ಬೇಡ. ಅಟ್ಲೀಸ್ಟ್ ಈ ಸಮಯದಲ್ಲಿ ಕಂಟ್ರೋಲ್. ಗ್ರಹಣ ಬಿಟ್ಟ ನಂತರ ಹೋಗಿ, ಇದು ಬಹಳ ಮುಖ್ಯ. ಇನ್ನು ಸುಲಭವಾದ ಪರಿಹಾರ ಏನಂತಂದರೆ, ಮಂತ್ರ ಜಪತಪ ಮಾಡಲು ಆಗದಿದ್ದರೆ ಗ್ರಹಣ ಬಿಟ್ಟ ನಂತರ ಸ್ನಾನ ಮಾಡಿ ಗುಡಿಗೆ ಹೋಗಿ ಬನ್ನಿ, ದಾನ ಕೊಟ್ಟು ಬನ್ನಿ. ಏನು ದಾನ ಕೊಡಬೇಕು ಅಂತಂದರೆ, ನಿಮಗೆ ಸಾಮರ್ಥ್ಯವಿದ್ದಷ್ಟು ಬಿಳಿ ವಸ್ತ್ರ, ಅಕ್ಕಿ, ಹಾಲು, ಮೊಸರು ಹಾಗೂ ದುಡ್ಡು ಎಲ್ಲವನ್ನೂ ಸೇರಿಸಿ ಕೊಟ್ಟು ಬಿಡಿ. ಮರುದಿನ ಆಕಳಿಗೆ, ನಾಯಿಗಳಿಗೆ, ಅಂದರೆ ಮೂಕ ಪ್ರಾಣಿಗಳಿಗೆ ಏನಾದರೂ ತಿನ್ನಲಿಕ್ಕೆ ಕೊಡಿ. ಮಿತ್ರರೇ, ವಿಡಿಯೋ ಹಾಗೂ ವಿಚಾರ ಇಷ್ಟವಾಗಿದ್ದರೆ ಇನ್ನೊಬ್ಬರಿಗೆ ಕಳುಹಿಸಿ ಹಾಗೂ ಈ ಚಾನಲ್ಗೆ ಸದಸ್ಯರಾಗಿ. ಧನ್ಯವಾದಗಳು.